ಅಪ್ಲೋಡ್ ಆಗೋಕ್ಕೆ ಟ್ರೈ ಮಾಡೋ ಹೊತ್ತಲ್ಲಿ ಈ ರೀತಿಯ ಮೆಸೇಜ್ ಬಂದಿರತ್ತೆ ನೋಡಿ. ಮತ್ತೆ 3 ಫೋಟೋಗಳನ್ನು ನಾವು ತೆಗೆದು ಸೆಲೆಕ್ಟ್ ಮಾಡಬೇಕಾಗಿ ಬರುತ್ತೆ. ನಾನೀಗ ಆ 3 ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ, ಸರಿ. ಈ ರೀತಿಯ ಇನ್ಫಾರ್ಮೇಷನ್ ಅನ್ನು ನಾವು ಕೊಡಬೇಕು. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಶೇರ್ ಮಾಡ್ತಾ ಇಲ್ಲ. ಎಲ್ಲ ಪರ್ಸನಲಿ ಇನ್ಫಾರ್ಮೇಷನ್ FID ಅದೆಲ್ಲ ನಾವು ಶೇರ್ ಮಾಡ್ತಾ ಇಲ್ಲ. ನಮ್ಮದು ಪರ್ಸನಲ್ ಇನ್ಫಾರ್ಮೇಷನ್ಸ್ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಬಟ್ ನೀವು ಜನರಲ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತೀನಿ ನಾನು. ಇಲ್ಲಿ ನೋಡಿ, ನಿಮಗೆ ಬಹುವಾರ್ಷಿಕ ಬೆಳೆ ನಿಮ್ಮದು ಇಂಟರ್ ಕ್ರಾಪ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಿಕೊಡ್ಬೇಕು. ನಮ್ಮಲ್ಲಿ ಪೆಪ್ಪರ್ ಇದೆ, ಅದರಿಂದಾಗಿ ಪೆಪ್ಪರನ್ನು ನಾವು ಆ್ಯಡ್ ಮಾಡಿದ್ದೀವಿ. ಸೊ ಮರೆಯದೆ ಸೆಲೆಕ್ಟ್ ಮಾಡಿ ಎರಡನ್ನೂ ಸಹ ಅಪ್ಲೋಡ್ ಮಾಡಬೇಕು. ನಮ್ಮಲ್ಲಿ 3 ಬೆಳೆ ಇದೆ, 3 ಬೆಳೆಯನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಲ್ಲಿ ಬೆಳೆ ವಿವರ ಮಾಹಿತಿ ಉಳಿಸಲಾಗಿದೆ, ಸರಿ ಕೊಟ್ಟ ತಕ್ಷಣ ಎಲ್ಲ ನಿಮ್ಮ ಬೆಳೆ ಅಪ್ಲೋಡ್ ಆಗಿರುತ್ತೆ. 2-3 ಬೆಳೆ ಇದ್ದರೆ 3 ಸಹ ಅಪ್ಲೋಡ್ ಮಾಡಿ. ಈಗ ನಾವು ಬೆಳೆ ದರ್ಶಕ ಆ್ಯಪ್ 2025-26 ಇದು ಕೂಡ ಒಂದು ಉತ್ತಮ ಆ್ಯಪ್ ಇದು. ಸೊ ನೀವು ಬೆಳೆ ಸಮೀಕ್ಷೆ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಅದು ಬೆಳೆಗಳು ಸರಿಯಾಗಿದೆಯಾ ಅಪ್ಲೋಡ್ ಆದದ್ದು ನೋಡ್ಲಿಕ್ಕಾಗಿ ನೋಡಿ. ಇದೆಲ್ಲ ಎಂಟ್ರಿ ಮಾಡಿ ವರ್ಷ, ಋತು, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಸರ್ವೆ ನಂಬರ್ ಇದನ್ನೆಲ್ಲ ಎಂಟ್ರಿ ಮಾಡಿ ಓಕೆ ಕೊಡ್ಬೇಕು. ಇದು ನೋಡಿ, ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಇದೆಲ್ಲ ಡೇಟಾ. ವಿವರ ಪಡೆಯಿರಿ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಸರ್ವೆ ನಂಬರ್ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಮತ್ತೆ ನೀವು ಮಾಲೀಕರ ವಿವರ, ನಿಮ್ಮ ಹೆಸರು ಬರುತ್ತೆ ಇಲ್ಲಿ, ಅದನ್ನ ಸೆಲೆಕ್ಟ್ ಮಾಡಬೇಕು. ಆಗ ನಿಮಗೆ ಆ ವಿವರಗಳು ಪೂರ್ತಿ ಡೌನ್ಲೋಡ್ ಆಗಿರುತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ. ಸೊ ಅದರಿಂದಾಗಿ ನಾವು ಎಂಟ್ರಿ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ತಪ್ಪು ಮಾಹಿತಿ ಹೋಗಿರುವಂಥ ಚಾನ್ಸಸ್ಗಳಿದೆ. ಆಗ ಅದನ್ನು ನಮಗೆ ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ನೋಡಿ. ಇಲ್ಲಿ ನನ್ನ ಮೊಬೈಲ್ ನಂಬರ್ ಬಂತೆ, ಸಮೀಕ್ಷೆದಾರರ ಹೆಸರು ಬರುತ್ತೆ, ಸಮೀಕ್ಷೆ ಯಾವಾಗ ಮಾಡಿದ್ದು ನೋಡಿ, ಆ ಡೇಟ್ ಎಲ್ಲ ಬಂದಿರತ್ತೆ. ಸೊ ಇಲ್ಲಿ ಹಸಿರು ಏನು ಕಾಣ್ತಾ ಇದೆ ಅಲ್ಲಿ ಸೆಲೆಕ್ಟ್ ಮಾಡಿ ಬೆಳೆ ವಿವರ ವೀಕ್ಷಿಸಿ. ನಾನು ಅಪ್ಲೋಡ್ ಮಾಡಿದಂಥ ಮಾಹಿತಿ ಸರಿಯಾಗಿದೆಯಾ ಅಂತ ಹೇಳಿ ನೋಡ್ಲಿಕ್ಕಾಗಿ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಬೆಳೆ ವಿವರ ವೀಕ್ಷಿಸಿ ಅಂತ ಹೇಳಿ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಎಂಟ್ರಿ ಮಾಡಿದ ಡೀಟೇಲ್ಸ್ಗಳು, ಅಡಿಕೆ, ಕಾಳುಮೆಣಸು, ಏರಿಯಾ ಏನು ಎಂಟ್ರಿ ಮಾಡಿದ್ದೀವಿ ಆ ಡೀಟೇಲ್ಸ್ ಎಲ್ಲ ಬಂದಿರತ್ತೆ. ಬೆಳೆ ಸಮೀಕ್ಷೆ ಆದ 1 ವಾರದ ಒಳಗಡೆ ನಿಮ್ಗೇನಾದ್ರೆ ಆಕ್ಷೇಪಣೆ ಇದ್ರೆ ಆಕ್ಷೇಪಣೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ರೀ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ಸ್ ಸಿಗುತ್ತೆ. ಆಕ್ಷೇಪಣೆ ಕ್ಲಿಕ್ ಮಾಡಿ 1 ವಾರದ ಒಳಗಡೆ ನಿಮ್ಮ ಗ್ರಾಮದ VA ಆಫೀಸ್ಗೆ ಹೋಗಿ ಅವ್ರ ಹತ್ರ ಹೇಳಬೇಕಾಗಿ ಬರುತ್ತೆ. ಮತ್ತೆ ಅವರು ನಿಮಗೆ ಅಲೌ ಮಾಡಿಕೊಡ್ತಾರೆ, ಮತ್ತೆ ರೀ ಎಂಟ್ರಿ ಮಾಡಬಹುದು. ಗ್ರಾಮದ ಬೆಳೆ ಸಮೀಕ್ಷೆದಾರರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಬೇಕು ನೀವು ಎಂಟ್ರಿ ಮಾಡಿದ ಡೇಟಾ ಸರಿಯಾಗಿದೆಯಾ, ಎಲ್ಲ ಬೆಳೆಗಳು ನಮೂದಿಸಲ್ಪಟ್ಟಿದೆಯಾ ಹೇಳಿ. ಇದು ತುಂಬ ಮುಖ್ಯ, ಮಾಡಲೇಬೇಕು ಎಲ್ಲರೂ ಕೂಡ.